ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಹೋಟೆಲಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಆರ್ಡ್ರ್ ಮಾಡ್ತೀವಲ್ಲ ಫ್ರೈಡ್ ರೈಸು, ಅದೇ ಟೇಸ್ಟ್ ಆಗಿರುತ್ತೆ. ಅದಕ್ಕಿಂತ ಸಖತ್ ಟೇಸ್ಟ್ ಇರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಚಿಲ್ಲಿ ಸಾಸ್ ಕೂಡ ನಾನು ಯೂಸ್ ಮಾಡ್ತಿಲ್ಲ. ಯಾವ ಥರ ಮಾಡೋದಂತ ಕೂಡ ನಿಮ್ಗೆ ಹೇಳ್ತೀನಿ, ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ನ ಯಾವ ಟೈಮಲ್ಲಿ ಹಾಕ್ಬೇಕಂತಲೂ ಹೇಳ್ತೀನಿ. ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ. ಹಾಗಂದರೆ ಯಾವ ಥರ ವೆಜಿಟೇಬಲ್ ಬಾಯ್ಲ್ ಮಾಡಬೇಕು, ಮತ್ತು ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಚಿಲ್ಲಿನ ಯಾವ ಥರ ಮಾಡಿ ಹಾಕಬೇಕು, ಯಾವ ಟೈಮಲ್ಲಿ ಹಾಕ್ಬೇಕಂತ ಕೂಡ ಹೇಳ್ತೀನಿ. ಸಖತ್ತಾಗಿರುತ್ತೆ ಈ ಫ್ರೈಡ್ ರೈಸು. ಬನ್ನಿ ಇವಾಗ ಮೆಜರ್ಮೆಂಟ್ ಯಾವ ಥರ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಇದು 1 ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಮಿನಿಮಮ್ 1/4 kg ಆಗೋವಷ್ಟು ಅಕ್ಕಿ ಹಿಡಿಯುತ್ತೆ. ಇದನ್ನು ಆಲ್ರೆಡಿ 1 ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡು ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇದಕ್ಕೆ ವೆಜಿಟೇಬಲ್ ಯಾವ ಥರ ತೊಗೋಬೇಕಪ್ಪ ಅಂದರೆ 4 ರಿಂದ 5 ಬೀನ್ಸ್ ತೊಗೊಂಡಿದ್ದೀನಿ. ಅದು ಈ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ. ಇದಕ್ಕೆ 1-2 ಕ್ಯಾರೆಟ್ನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀನ್ಸ್ ಕಂಪಲ್ಸರಿ ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇಲ್ಲಾಂದರೆ ಸ್ಕಿಪ್ ಮಾಡಿ, ಬಟ್ ಕ್ಯಾಬೇಜ್ ಅಂತ ಕಂಪಲ್ಸರಿ ಬೇಕೇ ಬೇಕು. ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಬೇಜ್ ಇವಂತೂ ಕಂಪಲ್ಸರಿ ತೊಗೊಳ್ಲೇಬೇಕು. ಇವಾಗ ನಾನು ಫಸ್ಟ್ ಏನು ಮಾಡ್ತಿದ್ದೀನಪ್ಪ ಅಂದರೆ, ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಲಿಕ್ಕೆ ಹೋಗಲೇಬೇಡಿ. ಮತ್ತು ಚಿಲ್ಲಿ ಕೂಡ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಡಿ. ಈ ಥರ ಕುಟ್ಟೋ ಕಲ್ಲಿಗೆ 1 ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚ್ ಆಗೋವಷ್ಟು ಶುಂಠಿ. ಇದಕ್ಕೆ ನಿಮಗೆ ಖಾರ ನೋಡಿಕೊಂಡು ಮೆಣಸಿಕಾಯಿ ಹಾಕ್ಕೋಬೋದು. ನಾನಿಲ್ಲಿ 4 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. 1 ಪಾವು ಅಕ್ಕಿಗೆ 4 ಮೆಣಸಿಕಾಯಿ ಅಂತ ಈ ಥರ ಅಳತೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊತಿದ್ದೀನಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿಕಾಯಿ 1-2ನ ಕಡಿಮೆ ಮಾಡಿದ್ದೀನಿ. ನೋಡಿರಿ, ಈ ಥರ ಚೆನ್ನಾಗಿ ಕುಟ್ಕೋಬೇಕು. ಈ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿಕಾಯಿ ಇಷ್ಟೇ ಇರಬೇಕು. ಇದ್ರ ಜೊತೆ ನೀವು ಜೀರಿಗೆ ಹಾಕೋದು ಆ ಥರ ಎಲ್ಲ ಮಾಡಬೇಡಿ. 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡು ನೀವು ಇದನ್ನು ಕುಟ್ಕೊಂಡು ಇಟ್ಕೋಬೇಕು. ಇವಾಗ ಆಲ್ರೆಡಿ ನಾನು 4 ರಿಂದ 5 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೆ. ಅದು ಬಿಸಿ ಆದ ತಕ್ಷಣ ನೀವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಮೆಣಸಿಕಾಯ್ದು, ಆ ಪೇಸ್ಟ್ನ ಇದರೊಳಗೆ ಫಸ್ಟ್ ಹಾಕಬೇಕು. ನೀವು ಯಾವುದೇ ಕಾರಣಕ್ಕೂ ತರಕಾರಿನ ಹಾಕಿ ಬಾಯ್ಲ್ ಮಾಡ್ಕೋಬೇಡಿ. ಫಸ್ಟ್ ನೀವೇನು ಗ್ರೀನ್ ಚಿಲ್ಲಿ ಪೇಸ್ಟ್ ನೀವು ಮಾಡ್ಕೊಂಡಿದ್ರಲ್ವ ಅದನ್ನೇ ಫಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಫಸ್ಟ್ ಹಾಕೋ ತರಕಾರಿ ಅಂದರೆ ಬೀನ್ಸ್ ಫಸ್ಟ್ ಹಾಕಿ. ನೀವು ಎಲ್ಲ ಅಡುಗೆಗೂ ನಾವು ಏನು ಮಾಡ್ತೀವಿ, ಫಸ್ಟ್ ಈರುಳ್ಳಿನ ಬೇಯಿಸ್ಕೊತೀವಿ. ಆ ಥರ ಮಾಡಬೇಡಿ. ಫಸ್ಟು ಬೀನ್ಸ್ ಹಾಕಿದ ಮೇಲೆ ಕ್ಯಾರೆಟ್ ಹಾಕ್ಕೋಬೇಕು. ಇದಕ್ಕೆ ಬೇಕಂದರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು, ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ಕ್ಯಾಬೇಜ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇರಬೇಕು. ಲೋ ಫ್ಲೇಮಲ್ಲಂತೂ ನೀವು ತರಕಾರಿನ ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಇದು ಚೆನ್ನಾಗಿ ಬೆಂದ್ಕೊಂಡ್ರೆ ಫ್ರೈಡ್ ರೈಸ್ ಅನ್ನಿಸ್ಕೊಳೋದಿಲ್ಲ. ಅರ್ಧ ಬೇಯಿಸಬೇಕು ನೀವು ತರಕಾರಿನ. ಇವಾಗ ನಾನು ಈರುಳ್ಳಿ ಹಾಕ್ತಿದ್ದೀನಿ. ತರಕಾರಿ ಫುಲ್ ಸಾಫ್ಟ್ ಆಗಬೇಕಂತೇನಿಲ್ಲ, ಅರ್ಧ ಬೇಯಬೇಕು. ಮೇನ್ ಫ್ರೈಡ್ ರೈಸಿಗೆ ತರಕಾರಿ ಹಾಫ್ ಬಾಯ್ಲ್ಡ್ ಆಗಬೇಕು. ಫುಲ್ ಬಾಯ್ಲ್ ಆತಂದರೆ ಅದು ಸ್ಮೂತಾಗಿ ಮೆತ್ತಗೆ ಆಗಿಬಿಡುತ್ತೆ. ಇವಾಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಯಾಕಪ್ಪ ಲಾಸ್ಟಿಗೆ ಹಾಕ್ತಿದ್ದೀನಿ ಅಂದರೆ, ಕ್ಯಾಪ್ಸಿಕಮ್ಮು ಸ್ಮೂತಾಗಿ ಮೆತ್ತಗೆ ಆಗುತ್ತೆ. ಮತ್ತು ನೀವು ತೊಗೋಬೇಕಾದ್ರೂ ಕೂಡ ಕ್ಯಾಪ್ಸಿಕಮ್ ಕ್ವಾಂಟಿಟಿ ಕಡಿಮೆನೇ ತೊಗೊಳ್ಳಿ, ಯಾಕಂದರೆ ಫ್ರೈಡ್ ರೈಸಿಗೆ ಅದು ಮೆತ್ತಗೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಕ್ಯಾಪ್ಸಿಕಮ್ನ ಸ್ವಲ್ಪನೇ ತೊಗೊಳ್ಳಿ. ಎಲ್ಲ ತರಕಾರಿ ಹಾಕಿ ಹೈ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಂಡು ಆದ ತಕ್ಷಣ ಇದಕ್ಕೆ ನಾನು ಟೇಸ್ಟಿಂಗ್ ಪೌಡ್ರ್ ಹಾಕ್ತಿದ್ದೀನಿ. 1 ಇಂಚ್ ಅಷ್ಟು ಹಾಕಬೇಕು, ಒಂದು ಚೂರು ಹಾಕಬೇಕು. ಇದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಅಂದರೆ ಮತ್ತೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಆದಷ್ಟು ನೀವು ಸ್ವಲ್ಪ ಹಾಕಬೇಕು. ಅದು ಹಾಕ್ಕೊಂಡು 1 ಸ್ಪೂನಿಂದ ಈ ಥರ ಸ್ಟಿರ್ ಮಾಡಿಬಿಡಿ. ಇದೆಲ್ಲ ನೀಟಾಗಿ ಸ್ಟಿರ್ ಆದಮೇಲೆ ಇದಕ್ಕೆ ನಾನು ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. 1 ಟೀ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಇತ್ತಪ್ಪ ಅಂದರೆ 1.5 ಟೀ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಹಾಫ್ ಬಾಯ್ಲೇ ಮಾಡಬೇಕು, ನೀವು ಪೂರ್ತಿ ಫುಲ್ ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ವಿನೆಗರ್ ಹಾಕ್ಕೊತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ತರಕಾರಿ ಎಲ್ಲ ಹಾಫ್ ಬಾಯ್ಲ್ಡ್ ಆದಮೇಲೆ ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅನ್ನಕ್ಕೆ ಕೂಡ ಉಪ್ಪು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊತಿದ್ದೀನಿ. ಫೈನಲ್ ಟಚ್ ಆಗಿ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊತಿದ್ದೀನಿ. ನಿಮಗೆ ಇನ್ನೂ ಖಾರ ಬೇಕಿತ್ತಪ್ಪ, ಇನ್ನೂ ಸ್ಪೈಸಿ ಬೇಕಿತ್ತಪ್ಪ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ. ಆದಷ್ಟು ನೀವು ಹಾಫ್ ಬಾಯ್ಲ್ಡೇ ಮಾಡಬೇಕು ತರಕಾರಿನ. ಈ ವಿಡಿಯೋದಲ್ಲಿ ಪದೇ ಅದನ್ನೇ ಹೇಳಿದ್ದೀನಿ ಅಂತ ಬೇಜಾರಾಗಬೇಡಿ. ಬಟ್ ನೀವು ಎಷ್ಟು ಹಾಫ್ ಬಾಯ್ಲ್ಡ್ ಮಾಡ್ತಿರೋ ತರಕಾರಿ ಅಷ್ಟು ಚೆನ್ನಾಗಿ ಫ್ರೈಡ್ ರೈಸು ಟೇಸ್ಟ್ ಕೊಡುತ್ತೆ. ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ.
ಇಲ್ಲಿ ಗ್ರೇವಿನಾದ್ರೂ ನೀವು ಮಾಡಿರ್ತಕ್ಕಂಥ ಗ್ರೇವಿ ಆದ್ರೂ ಬಿಸಿ ಇರಬೇಕು, ಇಲ್ಲ ರೈಸ್ ಆದರೂ ಬಿಸಿ ಇರಬೇಕು. ಎರಡೂ ಬಿಸಿ ಬಿಸಿ ಇದ್ದಂಗೆ ಕಲಿಸ್ಬೇಡಿ, ಯಾಕಂದರೆ ಎಲ್ಲ ಮೆತ್ತಗೆ ಆಗ್ಬಿಡುತ್ತೆ. ಮತ್ತು ಗ್ರೇವಿನೆಲ್ಲ ರೈಸು ಅಬ್ಸರ್ವ್ ಮಾಡಿಕೊಂಡು ಒಂಥರ ಉದುರಾಗಿ ಬರೋದಿಲ್ಲ ರೈಸು. ಅದಕ್ಕೋಸ್ಕರ ಫಸ್ಟು ಒಂದಾದ್ರೂ ಬಿಸಿ ಕಡಿಮೆ ಇರಬೇಕು. ಆ ಟೈಮಲ್ಲಿ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಬಿಡಿ. ನೋಡಿರಿ ಇವಾಗ ಎಷ್ಟು ಸೂಪರಾಗಿರ್ತಕ್ಕಂಥ ಫ್ರೈಡ್ ರೈಸ್ ರೆಡಿ ಆಯಿತು. ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯನ್ನ ಪೇಸ್ಟ್ ಮಾಡ್ಕೊಳೋಕ್ಕೆ ಕುಟ್ಟೋಕಲ್ಲಿಲ್ಲಪ್ಪ ಅಂದರೆ ನೀವು ಚಿಕ್ಕದು ಮಿಕ್ಸಿ ಜಾರಿಲಿ ಕೂಡ ಮಿಕ್ಸಿ ಮಾಡ್ಕೋಬೋದು. ತರಕಾರಿ ಫ್ರೈ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಕೂಡ ಆ್ಯಡ್ ಮಾಡಬೇಡಿ. ಮತ್ತು ನೀರು ಆ್ಯಡ್ ಮಾಡಿದರೆ ಗ್ರೇವಿ ಎಲ್ಲ ತೆಳು ಬರುತ್ತೆ ಮತ್ತು ಫ್ರೈಡ್ ರೈಸ್ ಅಷ್ಟು ಟೇಸ್ಟಿಯಾಗಿರಲ್ಲ. ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ತರಕಾರಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು. 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೀರಂತೂ ಹಾಕಲಿಕ್ಕೆ ಹೋಗಬೇಡಿ. ಒನ್ ಟೈಮ್ ಟ್ರೈ ಮಾಡಿ, ಈ ಥರ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಸೋಯಾ ಸಾಸು ಮತ್ತು ವಿನೇಗರು. ಇದಕ್ಕೆ ನಾವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀವೋ ಅದು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಏನಾದರೂ ವಿನೇಗರ್ ಇಲ್ಲಪ್ಪ, ವಿನೇಗರ್ ಬದಲು ನೀವು ಲೆಮನ್ನ ಯೂಸ್ ಮಾಡ್ಕೋಬೋದು. ಬಟ್ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿ ಪೇಸ್ಟ್ ಮಾಡಿ ಏನು ಹಾಕ್ತಿರೋ ಅದೇ ಇದಕ್ಕೆ ಸಖತ್ ಟೇಸ್ಟ್ ಕೊಡೋದು. ಮತ್ತು ನಾವು ಅನ್ಕೊತಿರ್ತೀವಿ ರೆಸ್ಟೋರೆಂಟಲ್ಲೆಲ್ಲ ಎಲ್ಲಿ ಚಿಲ್ಲಿನೇ ಕಾಣಿಸ್ತಿಲ್ಲ, ಬಟ್ ಇದೆಷ್ಟು ಟೇಸ್ಟಿಯಾಗಿ ಖಾರ ಇದೆ ಅಂತ. ಇದೇ ಟ್ರಿಕ್ನೇ ಅವ್ರು ಯೂಸ್ ಮಾಡೋದು. ಚಿಲ್ಲಿ ಸಾಸ್ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ. ಕಂಪಲ್ಸರಿ ನೀವು ಇದೇ ಥರನೇ ಮಾಡಿ. ಮತ್ತು ಇದಕ್ಕೆ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ, ಜೀರಿಗೆ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಆದಷ್ಟು ನೀವು ಇದನ್ನು ಹೈ ಫ್ಲೇಮ್ ಇಟ್ಕೊಂಡೆ ತರಕಾರಿನೆಲ್ಲ ಬಾಯ್ಲ್ ಮಾಡ್ಕೋಬೇಕು. ಮತ್ತು ಅರಿಶಿನ ಕೂಡ ಹಾಕಬಾರ್ದು. ನೋಡಿರಿ ಎಷ್ಟು ಸೂಪರಾಗಿರ್ತಕ್ಕಂಥ ಫ್ರೈಡ್ ರೈಸ್ ರೆಡಿ ಆಯಿತು. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಕರೆಕ್ಟಾಗಿ ನೀವು ರೈಸ್ ಮಾಡಿ ಇಟ್ಕೊಂಡಿದ್ದೀರಪ್ಪ ಅಂದರೆ 3 ರಿಂದ 4 ನಿಮಿಷ ಅಷ್ಟೇ ಟೈಮ್ ತೊಗೊಳ್ಳೋದಿದು. ಹೆಚ್ಚಿಗೆ ಟೈಮೇ ತೊಗೊಳ್ಳಲ್ಲ ಈ ಫ್ರೈಡ್ ರೈಸ್ ಮಾಡಲಿಕ್ಕೆ. ಮಾರ್ನಿಂಗ್ ಟೈಮ್ ಅಂತೂ ಆಫೀಸ್ಗೆ ಹೋಗಬೇಕಾದ್ರೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಏನು ಮಾಡಬೇಕಪ್ಪ ಅಂದಾಗ ನೀವು ಇದನ್ನ ಫ್ರೈಡ್ ರೈಸ್ನ ಟ್ರೈ ಮಾಡ್ಬೋದು. ಸಖತ್ ಟೇಸ್ಟ್ ಇರುತ್ತೆ. ನೀವೇನಾದರೂ ಟ್ರೈ ಮಾಡಿದರೆ ಹೇಗಿತ್ತಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.